ನಮ್ಮ ತಲೆಬುರುಡೆಗಳು ಒಂದೇ ಬೋನಿಂದ ಮಾಡಲ್ಲ, ಎಷ್ಟೊಂದು ಬೋನಿಂದ ಕೂಡಿರುತ್ತೆ. ಆ ಕೂಡಿರೋ ಜಾಗನ ಸೂಚರ್ಸ್ ಅಂತಾರೆ. ಆ ಸೂಚರ್ಸು ಒಂದೊಂದು ಏಜ್ಗೆ ಕ್ಲೋಸ್ ಆಗುತ್ತೆ, ಒಂದೊಂದು ಸೂಚರ್ಸ್ ಒಂದೊಂದು ಏಜ್ಗೆ ಕ್ಲೋಸ್ ಆಗುತ್ತೆ. ಮತ್ತು ನಮ್ಮ ದೊಡ್ಡ ದೊಡ್ಡ ಮೂಳೆಗಳು, ಕೈಕಾಲು ಮೂಳೆಗಳಿದೆಯಲ್ಲ, ಅದ್ರ ಲೆಂತ್ನ ಕಂಡುಹಿಡ್ಕೊಂಡು ನಾವು ಏಜ್ನ ಎಸ್ಟಿಮೇಟ್ ಮಾಡ್ಬೋದು. ಬಟ್ ನಾವು ಒಂದೇ ನಿಖರವಾದ ಏಜ್ ಹೇಳೋಕ್ಕಾಗಲ್ಲ. ಸೊ 20 ಇಯರ್ಸ್ 24 ಇಯರ್ಸ್ ಆ ಥರ ಹೇಳೋಕ್ಕಾಗಲ್ಲ. 5 to 10 ಇಯರ್ಸ್ 20 to 25 ಇಯರ್ಸ್ ಆ ಥರ ರೇಂಜ್ ಹೇಳ್ಬೋದು ಅಷ್ಟೇ. ಅಲ್ಲಿ ಬಂದಿರೋರು 1995ರಿಂದ 2014ವರೆಗೂ ಊತಾಕಿದ್ದೀನಿ ಅಂತ ಹೇಳಿದ್ದಾರೆ. ಸೊ ನಾವು ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ವರ್ಷ ಆಯಿತು ಅಂತ ತಿಳ್ಕೊಂಡ್ರೆ 11ರಿಂದ 30 ವರ್ಷ ಆಗಿದೆ. ಸೊ ಇವಾಗ ಅಗ್ದಾಗ ಏನೇನು ಸಿಗ್ಬೋದು 11ರಿಂದ 30 ವರ್ಷದೊಳಗೆ? ನಾವು ಫಸ್ಟು ಊತಾಕಿದ್ಮೇಲೆ ನಮ್ಮ ಸ್ಕಿನ್ನು 1ರಿಂದ 3 ವಾರದೊಳಗೆ ಕರಗೋಗುತ್ತೆ. ಆಮೇಲೆ ನಮ್ಮ ಕೂದಲು 2 ತಿಂಗಳಿಂದ 1 ವರ್ಷದೊಳಗೆ ಕರಗೋಗುತ್ತೆ. ಮತ್ತು ನಮ್ಮ ಉಗುರುಗಳು 2 ವರ್ಷದಲ್ಲಿ ಕರಗೋಗುತ್ತೆ. ಮತ್ತು ನಮ್ಮ ಮೂಗು ಅಥವಾ ಕಿವಿಲಿರೋ ಕಾರ್ಟಿಲೇಜ್ ಬೋನ್ಸ್, ಸಾಫ್ಟ್ ಬೋನ್ಸ್ ಏನಿದೆ, ಇದು 5 ವರ್ಷದವರೆಗೂ ಇರುತ್ತೆ. ಮತ್ತು ನಮ್ಮ ಬೋನ್ಸ್ಗಳು 10ರಿಂದ 50 ವರ್ಷದವರೆಗೂ ಕರಗದಲ್ಲೇ ಹಾಗೇ ಇರುತ್ತೆ. ಮತ್ತು ನಮ್ಮ ಹಲ್ಲುಗಳು ಇದೇ ಜಾಸ್ತಿ ದಿನ ಇರೋದು, 50ರಿಂದ 100 ವರ್ಷವರೆಗೂ ಇರುತ್ತೆ. ಸೊ ಈ ಕೇಸಲ್ಲಿ ತೊಗೊಂಡ್ರೆ 11 to 30 ಇಯರ್ಸ್ ಅಂದರೆ ಬೋನ್ಸ್ ಮತ್ತು ಟೀತ್ ಸಿಗ್ಬೋದು. ಸೊ ಅದರಿಂದ DNA ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಅವ್ರ ಪೇರೆಂಟ್ಸ್ಗೆ ಕಂಪೇರ್ ಮಾಡಿ ಕಂಡುಹಿಡಿಬೋದು ಯಾರ್ದು ಅಂತ. ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಹಾಕಿ. ಯಾರೇ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಈ ಥರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಡಾಕ್ಟರ್ ಕನ್ನಡ ಪೇಜ್ನ ಫಾಲೋ ಮಾಡಿ.